ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನ ಆಧಾರವಾಗಿ ಇಟ್ಟುಕೊಂಡು ಆತ್ಮನ ಫಲಗಳ ವಿಷಯದಲ್ಲಿ ನಾನು ಈ ಮುಂದೆ ನಾನು ಮುಂದಿನ ವಿಷಯಗಳನ್ನು ಹಂಚಿಕೊಳ್ಳಲು ನಾನು ಹರ್ಷವುಳ್ಳವನಾಗಿದ್ದೇನೆ. ಹಾಗೆ ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಹೀಗೆ ನೋಡುವಂತವರಾಗಿದ್ದೇವೆ. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಈಗಾಗಲೇ ನಾನು ತಿಳಿಸಿರುವಂತ ಪ್ರಕಾರವಾಗಿ ಆತ್ಮನ ಫಲಗಳನ್ನ ಮೊದಲನೇದಾಗಿ ಕುಟುಂಬಸ್ಥರಾಗಿರ್ತಕ್ಕಂಥ ನಾವು ಅನುಭವಿಸಬೇಕು. ಕುಟುಂಬದಲ್ಲಿರುವಂತಹ ನಾವು, ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಈ ಆತ್ಮನ ಫಲವನ್ನ ಮೊದಲನೇದಾಗಿ ನಾವು ಸವಿಯಬೇಕು. ಆ ಫಲವನ್ನ ನಾವು ಸವಿದು ಆ ಫಲದ ಆ ಒಂದು ಉಪಕಾರವನ್ನ ನಾವು ಯಾವಾಗಲೂ ಪಡಕೊಳ್ಳುವಂತವರಾಗಿರ್ಬೇಕು. ಅದರ ಸಿಹಿಯನ್ನ ನಾವು ಅನುಭವಿಸುವಂತವರಾಗಿರ್ಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಈ ದಿನಗಳಲ್ಲಿ ನಾವು ನೋಡ್ತೇವೆ, ಪ್ರೀತಿ ಎಂಬುದದ್ದು ಬಹಳ ತಣ್ಣಗಾಗುವಂತ ಅನೇಕ ಸ್ಥಿತಿಗತಿಗಳನ್ನ ನಾವು ಈಗ ನೋಡುವಂತಾಗಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಯೋಹಾನನ ಬರೆದ ಸುವಾರ್ತೆ 16ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಮಗೆಲ್ಲರಿಗೂ ಕೂಡ ಇದು ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಾಕ್ಯವಾಗಿದೆ. ಅಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡಕೊಳ್ಳಬೇಕೆಂಬುದೇ ಆತನ ಚಿತ್ತವಾಗಿದೆ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ನಾವು ನೋಡ್ತೇವೆ, ಆತ್ಮನ ಫಲಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮೊದಲನೇದಾಗಿರ್ತಕ್ಕಂಥ ಒಂದು ಫಲ ಯಾವ್ದಪ್ಪ ಅಂದ್ರೆ ಪ್ರೀತಿ ಎಂಬುದಾಗಿ ನಮ್ಗೆ ಗೊತ್ತಿದೆ. ಆ ಪ್ರೀತಿಯ ವಿಷಯವನ್ನ ಕುರಿತು ನಾನು ಅನೇಕ ವಿಷಯಗಳಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಪ್ರೀತಿ ಬಹು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆತನು ಈ ಲೋಕಕ್ಕೆ ಬಂದದ್ದು ನಮ್ಮ ಮೇಲಿಟ್ಟಂತ ಪ್ರೀತಿಯ ಫಲವಾಗಿ ಆಗಿದೆ. ಹಾಗಾಗಿ ಈ ದಿನಮಾನಗಳಲ್ಲಿ ನಮ್ಮ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಆತನು ಹೇಳುವಂತ ಮಾತು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಈ ಹೊಸ ಒಡಂಬಡಿಕೆಯ ಒಂದು ದೊಡ್ಡ ಆಜ್ಞೆ ಯಾವ್ದಪ್ಪ ಅಂದ್ರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವಂತ ಆಜ್ಞೆಯಾಗಿದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿರುವಂತ ವಿಷಯವನ್ನು ನಾವು ಜ್ಞಾಪಕ ತಂದುಕೊಳ್ಳೋಣ. ಈ ದಿನಗಳಲ್ಲಿ ನಾವು ನೋಡ್ತೇವೆ, ನಾವು ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಪ್ರೀತಿಯನ್ನ ನೋಡುವಾಗ ನಾವು ಆ ಪ್ರೀತಿಯಲ್ಲಿ ಎಷ್ಟು ಆಳ, ಎಷ್ಟು ಉದ್ದ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸತ್ಯವೇದನ್ನು ನೋಡಿದ್ದೇವೆ. ಹಾಗಾಗಿ ನಾವು ಪ್ರೀತಿಯನ್ನ ಕುರಿತು ನಾವು ಆಳವಾಗಿ ಯೋಚಿಸುವಾಗ ನಾವು ಮೊದಲನೇದಾಗಿ ನಮ್ಮ ಕುಟುಂಬದವರಿಂದ ನಾವು ಪ್ರೀತಿಸಬೇಕು. ನಮ್ಮ ಕುಟುಂಬದಲ್ಲಿ ನಾವು ಪ್ರೀತಿಯನ್ನ ಅನುಭವಿಸುವಾಗ ಅದೇ ಪ್ರೀತಿಯನ್ನ ನಾವು ಬೇರೆಯವರು ಕೂಡ ಹಂಚಿಕೊಳ್ಳಬಹುದು. ಒಂದು ವೇಳೆ ನಾವು ಕುಟುಂಬದಲ್ಲಿ ಆ ಒಂದು ಪ್ರೀತಿಯನ್ನ ಅನುಭವಿಸದೆ ಹೋದರೆ, ಆ ಪ್ರೀತಿಯನ್ನ ನಾವು ಪಡಕೊಳ್ಳದೆ ಹೋದರೆ, ಆ ಪ್ರೀತಿಯ ಅನುಭವವನ್ನು ನಾವು ಹಂಚಿಕೊಳ್ಳದೆ ಹೋದರೆ ನಾವು ಬೇರೆಯವರನ್ನ ಪ್ರೀತಿಸುವಂತದ್ದು ಖಂಡಿತವಾಗಿ ಕೂಡ ಕಷ್ಟವಾಗುವಂತದ್ದಾಗಿದೆ. ಹಾಗಾಗಿ ಆತ್ಮನ ಫಲಗಳಲ್ಲಿ ಮೊದಲನೇದಾಗಿ ಆತನು ಪ್ರೀತಿಯ ಬಗ್ಗೆ ಬರೆಯುವಂತವನಾಗಿದ್ದಾನೆ. ಅದಾದ ನಂತರ ನಾವು ನೋಡ್ತೇವೆ, ಕೊನೆಯದಾಗಿ ನಾವು ನೋಡುವಾಗ ಕ್ಷಮೆ, ದಮೆ ಎಂಬುವಂತ ವಿಷಯವನ್ನು ಕುರಿತು ನಾನು ಮಾತನಾಡ್ತಾ ಬರ್ತಾ ಇದ್ದೇನೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ ಇವೆಲ್ಲವೂ ಕೂಡ ಒಂದು ಸ್ತರದಲ್ಲಿ ಬರುವಂತದ್ದಾಗಿದೆ. ಪ್ರೀತಿ ಇಲ್ಲದೆ ಸಂತೋಷವಿಲ್ಲ, ಸಂತೋಷವಿಲ್ಲದೆ ಸಮಾಧಾನವಿಲ್ಲ, ಸಮಾಧಾನವಿಲ್ಲದೆ ದೀರ್ಘ ಶಾಂತಿ ಇಲ್ಲ. ಆದರೆ ದುರದೃಷ್ಟವಶಾತ್ ಈ ದಿನ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಯಾವ ಕಾರ್ಯವನ್ನ ಮಾಡ್ತೇವೆ ಎಂಬುದನ್ನು ನೋಡುವಾಗ ಒಂದನ್ನೊಂದು ನಾವು ಸ್ಕಿಪ್ ಮಾಡ್ತಾ ಇದ್ದೇವೆ. ಪ್ರೀತಿ ಇಲ್ಲ, ಪ್ರೀತಿ ಇಲ್ಲದಿದ್ರೂ ಪರವಾಗಿಲ್ಲ, ಸಂತೋಷವಾಗಿರ್ಬೇಕೆಂಬುದಾಗಿ ನಾವು ಬಯಸುವಂತವರಾಗಿದ್ದೇವೆ. ಸಂತೋಷ ಇಲ್ಲದಿದ್ರೂ ಪರವಾಗಿಲ್ಲ, ಸಮಾಧಾನವನ್ನು ನಾವು ಹೊಂದ್ಕೊಳ್ಬೇಕೆಂಬುದಾಗಿ ಹೀಗೆ ನಾವು ತಪ್ಪಾದಂತಹ ಮಾರ್ಗವನ್ನೇ ನಾವು ಹುಡುಕುವಂತವರಾಗಿದ್ದೇವೆ. ಇದು ಯಾಕೆ ಎಂಬುದಾಗಿ ನೋಡುವಾಗ ಮತ್ತೆ ಸೈತಾನನು ನಮ್ಮನ್ನ ಈ ರೀತಿಯಾಗಿ ವಂಚಿಸುವುದನ್ನು ನೋಡುವಂತವರಾಗಿದ್ದೇವೆ. ಆದರೆ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವು ಒಂದನ್ನ ಬಿಟ್ಟು ಒಂದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯನ್ನ ಬಿಟ್ಟು ಸಂತೋಷ ಇರೋದಿಲ್ಲ, ಸಂತೋಷವನ್ನ ಬಿಟ್ಟು ಸಮಾಧಾನ ಇರೋದಿಲ್ಲ, ಸಮಾಧಾನ ಸಿಕ್ಕದೆ ನಮಗೆ ದೀರ್ಘ ಶಾಂತಿ ಖಂಡಿತವಾಗಿ ಕೂಡ ನಮಗೆ ಸಿಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಈ ಒಂದು ಆತ್ಮಿಕ ಪ್ರಯಾಣದಲ್ಲಿ
ಈ ಜೀವಿತದ ಆತ್ಮಿಕ ಪ್ರಯಾಣದಲ್ಲಿ ನಾವು ನಮ್ಮ ಜೀವಿತವನ್ನ ಮೊದಲನೇದಾಗಿ ಪ್ರೀತಿಯಿಂದಲೇ ಪ್ರಾರಂಭಿಸಬೇಕು. ಅಷ್ಟೇ ಏಕೆ, ನಾವು ಪ್ರತಿನಿತ್ಯವೂ ಕೂಡ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ನಾವು ಹೇಳುವಾಗ ಪ್ರೀತಿ ಪೂರ್ವಕವಾದ ಪ್ರಾರ್ಥನೆಯ ಮೂಲಕವಾಗಿ ನನ್ನ ಕರ್ತನನ್ನು ನಾವು ಎಷ್ಟು ಪ್ರೀತಿಸ್ತೇವೆ ಎಂಬುದನ್ನ ನಾವು ಆ ವಾಕ್ಯದ ಮೂಲಕವಾಗಿ ನಮ್ಮ ನಡೆ ನುಡಿ ಕ್ರಿಯೆಗಳ ಮುಖಾಂತರವಾಗಿ ತೋರಿಸುತ್ತಾ ಪ್ರೀತಿಯ ಮುಖಾಂತರವಾಗಿ ಆ ದಿನವನ್ನು ನಾವು ಪ್ರಾರಂಭಿಸಬೇಕು. ಪ್ರೀತಿಯ ಮುಖಾಂತರವಾಗಿ ಆ ದಿನವನ್ನ ಪ್ರಾರಂಭಿಸುವಾಗ ಆ ದಿನದ ಸಂತೋಷವೇ ಬೇರೆಯಾಗುತ್ತದೆ. ಅಲ್ಲಿ ಸಮಾಧಾನ ಸಿಗ್ತದೆ, ಸಂತೋಷ ಸಿಗ್ತದೆ. ಸಂತೋಷ ಮತ್ತು ಸಮಾಧಾನ ಸಿಕ್ಕುವಾಗ ಅಲ್ಲಿ ನಾವು ಒಟ್ಟಾಗಿ ದೀರ್ಘ ಶಾಂತಿಯನ್ನು ನೋಡುವಂತವರಾಗಿದ್ದೇವೆ. ಹಾಗಾಗಿ ಆತ್ಮನ ಫಲಗಳನ್ನ ಕುಟುಂಬಸ್ಥರಾಗಿರ್ತಕ್ಕಂಥ ನಾವು ಮೊದಲನೇದಾಗಿ ಅನುಭವಿಸಬೇಕು. ಈ ದಿನಗಳಲ್ಲಿ ನಾವು ಎಷ್ಟೇ ವಿಶ್ವಾಸಿಗಳಾಗಿದ್ದರೂ ಕೂಡ ಕುಟುಂಬದಲ್ಲಿ ನಾವು ಸಮಾಧಾನವನ್ನ ಕಾಣಲಿಕ್ಕೆ ಎಷ್ಟೋ ಕುಟುಂಬಗಳಲ್ಲಿ ನಾವು ಕಾಣ್ತಾ ಇಲ್ಲ. ಎಷ್ಟೋ ಕುಟುಂಬಗಳು ಶಾಂತಿಯನ್ನ ಇಲ್ಲದೆ ಅಶಾಂತಿಯಿಂದ ಬದುಕುವಂತದನ್ನ ನೋಡುವಂತವರಾಗಿದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ ಮೂಲತಃವಾಗಿ ಅವರು ದೇವರ ಮಕ್ಕಳಾಗಿ, ದೇವರ ಮಕ್ಕಳೆಂಬುದಾಗಿ ಈ ಲೋಕದಲ್ಲಿ ಅನಿಸಿಕೊಂಡಿದ್ದರೂ ಕೂಡ ಆತ್ಮಾನುಸಾರವಾಗಿ ಅವರು ಜೀವಿಸದೇ ಇರೋದ್ರಿಂದ, ಆತ್ಮನ ಪ್ರಕಾರವಾಗಿ ಅವರು ಜೀವಿಸೋದಕ್ಕೆ ಪ್ರಯತ್ನವನ್ನೇ ಮಾಡದೇ ಇರೋದ್ರಿಂದ ಅವರು ಈ ಯಾತ್ರೆಯಲ್ಲಿ, ಲೋಕ ಯಾತ್ರೆಯಲ್ಲಿ ಅವರು ಸೋಲುವಂತವರಾಗಿದ್ದೇವೆ. ಕಳೆದ ತಿಂಗಳಿನಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಒಂದು ಘಟನೆಯನ್ನು ನೋಡಿದೆ. ಅಲ್ಲಿ ನಾವು ನಮ್ಮ ಸಂಬಂಧಿಕರ ಒಂದು ಒಪ್ಪಂದ ಕಾರ್ಯಕ್ಕೆ ನಾವು ಹೋಗಿದ್ದೆವು. ಅಲ್ಲಿ ನಾವು ನೋಡುವಾಗ ಪ್ರೀತಿ ಪೂರ್ವಕವಾಗಿ, ಪ್ರಾರ್ಥನಾ ಪೂರ್ವಕವಾಗಿ ಗಂಡು ಹೆಣ್ಣು ಎರಡನ್ನು ಕೂಡ ನಾವು ಆ ಪ್ರಾರ್ಥನೆಯ ಮೂಲಕವಾಗಿ ಒಬ್ಬರಿಗೊಬ್ಬರಿಗೆ ಒಪ್ಪಿಗೆಯನ್ನ ಕೊಟ್ಟು, ಗಂಡು ಮತ್ತು ಹೆಣ್ಣು, ಹೆಣ್ಣಿನ ಕಡೆಯವರು ಮತ್ತು ಗಂಡಿನ ಕಡೆಯವರು ಇಬ್ಬರು ಕೂಡ ಒಂದು ಸಮಾಧಾನದ ಮುಖಾಂತರವಾಗಿ, ಒಂದು ಪ್ರೀತಿಯ ಮುಖಾಂತರವಾಗಿ ಗಂಡು ಹೆಣ್ಣನ್ನ ಕೊಡೋದಕ್ಕೋಸ್ಕರ ಅವರು ಒಪ್ಪಿಗೆಯನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ಮದುವೆ ವಿಚಾರವನ್ನು ನಾವು ಮಾತನಾಡೋಣ ಎಂಬುದಾಗಿ ಹೇಳಿ ಒಂದು ಒಪ್ಪಂದದ ಒಂದು ಕಾರ್ಯವನ್ನ ಮಾಡಿದರು. ನಾವೆಲ್ಲರೂ ಕೂಡ ಬಹಳ ಸಂತೋಷವುಳ್ಳವರಾಗಿ ಆ ಒಂದು ಕಾರ್ಯದಲ್ಲಿ ನಾವು ಭಾಗಿದಾರರಾಗಿ ನಾವು ತಡ್ಕೊಂಡು ನಾವು ಅದಾದ ನಂತರ ನಾವೆಲ್ಲರೂ ಕೂಡ ಸಂತೋಷವಾಗಿ ನಾವು ಒಬ್ಬರಿಗೊಬ್ಬರು ನಾವು ನಮ್ಮ ಸ್ವಸ್ಥಳಗಳಿಗೆ ಹಿಂತಿರುಗಿ ಬಂದೆವು. ಒಂದು ದಿನ ಆಯ್ತು, 2 ದಿನ ಆಯ್ತು, 15 ದಿನಗಳಾಯ್ತು. ಕೇವಲ 15 ದಿನಗಳಲ್ಲಿ ಒಂದು ವಿಷಯ ಹೊರಬೀಳ್ತು. ಅಲ್ಲಿ ನೋಡ್ತೇವೆ ನಾವು, ಹುಡುಗನು ಹುಡುಗಿಯನ್ನ ಕುರಿತು ಹೇಳುವಂತ ಮಾತು, ನಿನ್ನ ಕೂಡ ನನಗೆ ಕಂಫರ್ಟಬಲ್ ಅನಿಸ್ತಾ ಇಲ್ಲ. ನೋಡ್ರಿ, ಎಂತ ಒಂದು ದುರಂತ. ಆತನಿಗೆ ಆ ಹುಡುಗಿಯನ್ನ ನೋಡುವಾಗ ಏನು ಅನ್ಸಿಲ್ಲ, ಪ್ರೀತಿ ಇದೆ ಎಂಬುದಾಗಿ ಹೇಳ್ತಾನೆ. ಎಲ್ಲರೂ ಸೇರಿ ಒಪ್ಪಂದ ಮಾಡುವಾಗ ಆ ಮಾತನ್ನ ಅವನು ಹೇಳಿಲ್ಲ. ಈಗ ನೋಡುವಾಗ ನಿನ್ನ ಕೂಡ ನನಗೆ ಕಂಫರ್ಟ್ ಇಲ್ಲ, ಕಂಫರ್ಟ್ ಝೋನ್ ನನಗೆ ಕಾಣ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ಇದರ ಅರ್ಥ ಏನು? ಹಾಗಾದ್ರೆ ನಾನು ಯೋಚನೆ ಮಾಡಿದೆ, ಆ ಹುಡುಗನು ದೇವರ ವಾಕ್ಯದಲ್ಲಿ ಬೆಳೆಯಲಿಲ್ಲವೋ? ತಂದೆ ತಾಯಿಗಳನ್ನ ಕೇಳುವಾಗ ಅವರು ಕೂಡ ನಿಸ್ಸಹಾಯಕರಾಗಿ ಈ ಕಾರ್ಯದಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲವೇನೋ ಎಂಬುವಂತ ಸ್ಥಿತಿಯಲ್ಲಿದ್ದಾರೆ. ಪ್ರಿಯ ದೇವಜನರೇ, ಇದು ನಮ್ಮ ಕುಟುಂಬಗಳಲ್ಲಿ ನಾವು ಜರುಗುವಂತದ್ದಾದರೆ ಎಂತ ದುರಂತ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಈ ದಿನಗಳಲ್ಲಿ ನಾವು ಮೊದಲನೇದಾಗಿ ಆತ್ಮನ ಫಲಗಳಲ್ಲಿ ಇರ್ತಕ್ಕಂಥ ಪ್ರೀತಿಯನ್ನ ಮಕ್ಕಳಲ್ಲಿ ನಾವು ಮೊದಲನೇದಾಗಿ ನಾವು ಕಲಿಸಬೇಕಾಗಿದೆ. ಆ ಮಕ್ಕಳಲ್ಲಿ ನಾವು ಪ್ರೀತಿಯನ್ನ ಹುಟ್ಟು ಹಾಕಬೇಕಾದರೆ ಮೊದಲನೇದಾಗಿ ತಂದೆ ತಾಯಿಗಳಾಗಿರ್ತಕ್ಕಂಥ ನಾವೇ ಪ್ರೀತಿ ಪೂರ್ವಕವಾಗಿ ನಡೆಸಿಕೊಳ್ಳಬೇಕು. ನಮ್ಮ ಮಕ್ಕಳು ನಮ್ಮನ್ನು ನೋಡುವಾಗ ನಮ್ಮ ತಂದೆ ತಾಯಿಗಳು ಇಷ್ಟು ಪ್ರೀತಿ ಉಳ್ಳವರಾಗಿದ್ದಾರೆ, ಇಷ್ಟು ಪ್ರೀತಿ ಉಳ್ಳೋದಕ್ಕೆ ಕಾರಣ ನನ್ನ ತಂದೆ ತಾಯಿಗಳು ನನ್ನ ಸ್ವರ್ಗದ ತಂದೆ ಆದಂತ ಯೇಸು ಕ್ರಿಸ್ತನನ್ನೇ ಯಾವಾಗಲೂ ಅವರು ಪ್ರಾರ್ಥನಾ ಪೂರ್ವಕವಾಗಿ ಅವರು ಜೀವಿಸ್ತಾ ಇರೋದ್ರಿಂದ ಈ ಒಂದು ಸಮಾಧಾನ, ಶಾಂತಿ, ಪ್ರೀತಿ ಎಲ್ಲವೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಬಳುವಳಿಯಾಗಿ ಬಂದಿದೆ ಎಂಬುದನ್ನು ಅವರು ತಿಳ್ಕೊಂಡು ಅವರ ಜೀವಿತದಲ್ಲಿ ನಮ್ಮನ್ನೇ ಅವರು ಅನುಸರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿದೆ. ನಾನು ಇಲ್ಲಿ ನೋಡಿದಂತ ಈ ಒಂದು ಘಟನೆಯಲ್ಲಿ ಅವರ ತಂದೆ ತಾಯಿಗಳು ಕೂಡ ಅಸಹಾಯಕರಾಗಿದ್ದಾರೆ. ಅವ್ರು ಏನು ಮಾತನಾಡ್ತಾ ಇಲ್ಲ. ತಂದೆ ತಾಯಿಗಳಿರ್ಲಿ, ಆ ಇಬ್ಬರು ಮಕ್ಕಳನ್ನ ಪ್ರಾರ್ಥನಾ ಪೂರ್ವಕವಾಗಿ ಸೇರಿಸಿದಂತಹ ಅಯ್ಯನವರು ಅವರು ಕೂಡ ಸತ್ಯವನ್ನ ತಿಳಿಸ್ತಾ ಇಲ್ಲ. ನನ್ನ ಮಗನೇ, ಇದು ದುಷ್ಕೃತ್ಯ ನೀನು ಮಾಡ್ತಾ ಇರೋದು, ಈ ಕೃತ್ಯವನ್ನು ನೀನು ಮಾಡಬಾರ್ದು.
ದೇವರು ಕೂಡಿಸಿದ್ದನ್ನ ಮನುಷ್ಯನು ಅಗಲಿಸಬಾರದೆಂಬುದಾಗಿ ಸತ್ಯವೇದ ತಿಳಿಸಿಯದೆ. ಆದ್ದರಿಂದ ನೀನು ಈ ಒಂದು ಮದುವೆಯನ್ನ ಆಗ್ಲೇಬೇಕು ಅಂತಕ್ಕಂಥ ಆಲೋಚನೆಯನ್ನ ಅವರು ಕೂಡ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಅವರು ಕೂಡ ಕೇವಲ ಒಂದು ಸಭೆಯ ಮೇಲುಸ್ತುವರಿಯನ್ನು ನೋಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ರೆ ಹೊರತು ಅವರು ಸತ್ಯವಾಕ್ಯವನ್ನು ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ. ಪ್ರಿಯ ದೇವಜನರೇ, ನಾವು ಆಲೋಚನೆ ಮಾಡೋಣ. ಈ ದಿನ ಕ್ರಿಸ್ತಿಯ ಕುಟುಂಬಗಳು, ಕ್ರಿಸ್ತಿಯ ಸಮಾಜ ಎತ್ತ ಸಾಗುತ್ತಾ ಇರತಕ್ಕಂಥದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಪ್ರೀತಿ 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 ಎಂಬುದಾಗಿ ನಾವು ಯಾವಾಗಲೂ ಹೇಳುವಂತವರಾಗಿದ್ದೇವೆ. ಆದರೆ ನಮ್ಮ ಕುಟುಂಬಗಳಲ್ಲಿ ಆ ಪ್ರೀತಿಯನ್ನ ನಾವು ಅನುಭವಿಸ್ತಾ ಇದ್ದೇವಾ? ಇದನ್ನು ನಾವು ಹೇಳ್ಕೊಂಡಿದ್ದೇವೆ. ಸಂತೋಷ ಅನ್ನುವಂಥದ್ದು ದುಡ್ಡಿನಿಂದ ಸಿಕ್ಕುವಂತದ್ದಾಗಿದೆ, ನನ್ನ ಆಸ್ತಿಯಿಂದ ಸಿಕ್ಕುವಂತದ್ದಾಗಿದೆ ಎಂಬುದಾಗಿ ಈ ಲೋಕದ ಎಲ್ಲಾ ಜನರು ತಿಳ್ಕೊಂಡಿದ್ದಾರೆ. ನಾವು ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಬಹುದು, ಆದ್ರೆ ಖಂಡಿತವಾಗಲೂ ಕೂಡ ಆ ದುಡ್ಡಿನಿಂದ ನಮಗೆ ಸಂತೋಷ ಸಮಾಧಾನ ಸಿಗ್ತದೆ ಎಂಬುದಾಗಿ ನಾವು ನೆನೆಸಲಿಕ್ಕೆ ಸಾಧ್ಯವಿಲ್ಲ. ಹಣವನ್ನ ಸಂಪಾದನೆ ಮಾಡಬಹುದು, ಆ ಹಣದ ಮುಖಾಂತರವಾಗಿ ಔಷಧಿಗಳನ್ನ ಕೊಂಡ್ಕೊಳ್ಬಹುದು, ಆದರೆ ಆ ಔಷಧಿ ಮುಖಾಂತರವಾಗಿ ನಾವು ನಮ್ಮ ಆರೋಗ್ಯವನ್ನ ಖಂಡಿತವಾಗಿ ಸುಧಾರಿಸಿಕೊಳ್ಳಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಒಂದು ಒಳ್ಳೆಯ ಹಾಸಿಗೆಯನ್ನು ನಾವು ಕೊಂಡುಕೊಳ್ಬಹುದು, ಆ ಮೂಲಕವಾಗಿ ನಾವು ನಿದ್ರೆಯನ್ನ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವಜನರೇ, ಯಾಕೆ ಎಂಬುದಾಗಿ ನೋಡುವಾಗ ಕುಟುಂಬಗಳಲ್ಲಿ ಪ್ರೀತಿ ಇಲ್ಲದಿರುವಿಕೆ, ಕುಟುಂಬಗಳಲ್ಲಿ ನಾವು ಸಮಾಧಾನದಿಂದ ಜೀವಿಸ್ತಾ ಇರುವಂತದ್ದು, ಕುಟುಂಬಗಳಲ್ಲಿ ನಾವು ದೀರ್ಘ ಶಾಂತಿಯನ್ನ ಹೊಂದದೇ ಇರುವಂತದ್ದು. ಆದ್ದರಿಂದ ಈ ದಿನಮಾನಗಳು ಬಹಳ ಕಠಿಣವಾದ ದಿನಗಳಾಗಿವೆ. ಅದೆಲ್ಲವೂ ವಿಶ್ವಾಸಿಗಳಾಗಿರ್ತಕ್ಕಂಥ ನನಗೂ ನಿಮಗೂ ಗೊತ್ತಿದೆ. ಲೋಕಕ್ಕೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಕಳೆದ 3 ವರ್ಷಗಳ ಹಿಂದೆ ಕೊರೋನಾ ಎಂಬತಕ್ಕಂಥ ಒಂದು ಮಹಾಮಾರಿ ಬಂದಿತ್ತು, ನಮಗೆಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಎಲ್ಲಾ ಜನರು ಕೂಡ ಕಣ್ಣೀರಿಡುತ್ತಾ ಎಲ್ಲರೂ ಹೇಳ್ತಿರಂತ ಮಾತು ಒಂದೇ ಆಗಿತ್ತು, ಅಯ್ಯೋ ಈ ಲೋಕದಲ್ಲಿ ನಾವು ಎಷ್ಟು ದಿನ ಜೀವಿಸ್ತೀವಿ, ಈ ಲೋಕದ ಸಂಗತಿಗಳು ಈ ರೀತಿಯಾಗಿವೆಯಲ್ಲ, ಯಾವುದು ಶಾಶ್ವತವಲ್ಲ. ನಾವು ಈ ಲೋಕದಲ್ಲಿ ನಾವು ಇರುವಷ್ಟು ಕಾಲ ಸಮಾಧಾನವಾಗಿ ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ ಜೀವಿಸಬೇಕೆಂಬುದಾಗಿ ಎಷ್ಟೋ ಜನರು ಹೇಳುವಂತದನ್ನು ನಾವು ಕೇಳಿದೆವು. ನಾವು ಅದೇ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಆಸೆ ಉಂಟಾಯ್ತು, ಸಮಾಜ ಕೊರೋನಾ ಬಂದದ್ದು ಒಳ್ಳೆಯದೇ ಆಗಿದೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಪ್ರೀತಿ ಅರ್ಥವಾಗಿದೆ, ಎಲ್ಲರೂ ಕೂಡ ತಮ್ಮ ಹೃದಯಗಳನ್ನು ಅರ್ಥ ಮಾಡಿಕೊಂಡು ಜೀವಿಸಲಿಕ್ಕೆ ಸಹಾಯವಾಗಿದೆ ಎಂಬುದಾಗಿ ಎಷ್ಟೋ ಜನರು ಬಯಸಿದ್ರು, ಎಷ್ಟೋ ಜನರು ತಿಳ್ಕೊಂಡ್ರು. 1 ವರ್ಷ ಆಯ್ತು, 1.5 ವರ್ಷ ಆಯ್ತು, 2 ವರ್ಷ ಆಯ್ತು. ಈಗ ಜನರ ಒಂದು ಮನಸ್ಥಿತಿ ಬದಲಾಗಿ ಹೋಯ್ತು. ಆ ಪ್ಯಾಂಡಮಿಕ್ ಹೋಯ್ತು, ಅದೇ ಪ್ರಕಾರವಾಗಿ ಅವರ ಪ್ರೀತಿಯೂ ಕೂಡ ಹೋಯ್ತು. ಮತ್ತೆ ಅದೇ ಸ್ಥಿತಿ, ಅದೇ ಹಿಂದಿನ ಸ್ಥಿತಿ. ನಾನು, ನನ್ನ ಕುಟುಂಬ, ನನ್ನ ಧರ್ಮ, ನನ್ನ ಸ್ಥಿತಿಗತಿ, ಇದರಲ್ಲೇ ಮನುಷ್ಯನು ತೇರ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ಹಾಗಾದರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನನಗೂ ನಿಮಗೂ ವ್ಯತ್ಯಾಸವಿಲ್ಲವೋ? ಆ ವ್ಯತ್ಯಾಸ ಏನೆಂಬುದಾಗಿ ನಾವು ತಿಳಿದುಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸುವಾಗ ಆತ್ಮನ ಫಲಗಳು ನಮಗೆ ಸಹಕಾರಿಯಾಗಿ ನಿಲ್ಲುವಂತದ್ದಾಗಿದೆ. ಈ ದಿನ ನಾನು ಆತ್ಮನ ಫಲದ ಕೊನೆಯ ಫಲವಾಗಿರ್ತಕ್ಕಂಥ ಕ್ಷಮೆ ದಮೆ ಇರ್ತಕ್ಕಂಥ ವಿಷಯದ ಕುರಿತು ಕಳೆದ ಸಂಚಿಕೆಯನ್ನು ಮಾತನಾಡಿದ್ದೇನೆ. ಈ ದಿನವೂ ಕೂಡ ನಾನು ಅದೇ ವಿಷಯವನ್ನು ಕುರಿತು ನಿಮಗೆ ನಾನು ಹಂಚಿಕೊಳ್ಳಲು ಬಯಸುವಂತವನಾಗಿದ್ದೇನೆ. ಕ್ಷಮೆ ದಮೆ ಎಂಬುದಾಗಿ ನೋಡುವಾಗ ಅದನ್ನು ನಾವು ಸೆಲ್ಫ್ ಕಂಟ್ರೋಲ್ ಅಥವಾ ಸ್ವನಿಯಂತ್ರಣ ಎಂಬುದಾಗಿ ನಾವು ಕರಿತೇವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವಾಗಿರಬಹುದು, ಅವಿಶ್ವಾಸಿಗಳಾಗಿರಬಹುದು, ಯಾರೇ ಆಗಿರಲಿ, ಒಬ್ಬ ಮನುಷ್ಯನಿಗೆ ಜೀವಿಸಬೇಕಾದರೆ ಬಹಳ ಮುಖ್ಯವಾಗಿ ಬೇಕಾಗಿರುವುದೇನಪ್ಪ ಅಂದ್ರೆ ಆತನ ಒಂದು ಸ್ವನಿಯಂತ್ರಣ. ಆತನು ತನ್ನನ್ನ ತಾನು ನಿಯಂತ್ರಿಸಿಕೊಳ್ಳಬೇಕು. ತನ್ನನ್ನ ತಾನು ಯಾರು ನಿಯಂತ್ರಣ ಮಾಡಿಕೊಳ್ಳುವುದಿಲ್ಲವೋ ಆ ನಿಯಂತ್ರಣ ಮಾಡಿಕೊಳ್ಳುವಂತ ವ್ಯಕ್ತಿ ಈ ಲೋಕದಲ್ಲಿ ಅನೇಕ ಕಷ್ಟ ನಷ್ಟಗಳಿಗೆ ಆತನು ಈಡಾಗುವಂತ ನೋಡುವಂತವರಾಗಿದ್ದೇವೆ. ಅದಕ್ಕೆ ನಾವು ನೋಡ್ತೇವೆ, ನಾವು ಇಬ್ರಿಯರ ಗ್ರಂಥ 10ನೇ ಅಧ್ಯಾಯ 36ನೇ ವಚನಕ್ಕೆ ನಾವು ಬರುವಾಗ, Hebrews chapter 10 verse 36 ಅಲ್ಲಿ ನಾವು ಹೀಗೆ ನೋಡುವಂತವರಾಗಿದ್ದೇವೆ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು.
ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಸಮಯದಮೆ ಅಥವಾ ನಮ್ಮನ್ನ ನಾವು ಸ್ವನಿಯಂತ್ರಣದಲ್ಲಿ ನಾವು ನಮ್ಮನ್ನ ನಾವು ಸ್ವನಿಯಂತ್ರಣಕ್ಕೆ ಅರ್ಪಿಸಿಕೊಳ್ಳಬೇಕಾದರೆ, ಸ್ವನಿಯಂತ್ರಣಕ್ಕೆ ನಾವು ಒಳಗಾಗಬೇಕಾದರೆ ಮೊದಲನೇದಾಗಿ ನಮಗೆ ಈ ಲೋಕದಲ್ಲಿ ಜೀವಿಸುವಾಗ ತಾಳ್ಮೆ ಬೇಕೆಂಬುದಾಗಿ ಸತ್ಯವೇದದಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದರೆ ನಾವೆಲ್ಲರೂ ಕೂಡ ಶಮೇದಮೆ ಎನ್ನುವಂತಹ ಈ ಒಂದು ಆತ್ಮನ ಫಲವನ್ನ ಹೊಂದಬೇಕಾದರೆ ಮೊದಲನೇದಾಗಿ ನಮಗೆ ತಾಳ್ಮೆ ಬೇಕಾಗ್ತದೆ. ಆ ತಾಳ್ಮೆಯನ್ನು ನಾವು ಹೊಂದಿಕೊಳ್ಳಬೇಕು. ಈ ದಿನಗಳಲ್ಲಿ ನಾವು ನೋಡುವಾಗ ಎಷ್ಟೋ ಕುಟುಂಬಗಳಲ್ಲಿ ತಾಳ್ಮೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲರೂ ಕೂಡ ಒತ್ತಡವಾದ ಜೀವಿತದಲ್ಲಿ ಜೀವಿಸ್ತಾ ಇದ್ದೀವಿ. ಗಡಿಬಿಡಿ, ಮುಂಜಾನೆ ಹೇಳುವಾಗ ಗಡಿಬಿಡಿ, ಸಾಯಂಕಾಲ ಬರುವಾಗ ಗಡಿಬಿಡಿ, ನಮ್ಮ ಕೆಲಸದಲ್ಲಿ ಗಡಿಬಿಡಿ. ಇಂತಹ ಸಂದರ್ಭದಲ್ಲಿ ನಾವು ತಾಳ್ಮೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಹೇಗೆ ಸಾಧ್ಯ ಎಂಬುದನ್ನು ನೋಡುವಾಗ ನಾವು ಈ ಲೋಕದಲ್ಲಿ ತಾಳ್ಮೆಯನ್ನು ಹೊಂದಬೇಕಾದರೆ ನಾವು ಮೊದಲನೇದಾಗಿ ನಾವು ಪ್ರಾರ್ಥನೆಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ತಾಳ್ಮೆಯು ಕೂಡ ಸಕಲ ವಿಧವಾದಂತಹ ಎಲ್ಲಾ ರೀತಿಯ ವರದಾನಗಳನ್ನು ನಿಮ್ಗೆ ಕೊಡುವಂತದ್ದಾಗಿದೆ. ಎಷ್ಟೋ ಸಂದರ್ಭಗಳು ನೋಡ್ತೇವೆ. ಈಗ ತಾನೇ ಸಾಯಂಕಾಲದ ಒಂದು ಟಿವಿಯ ವರದಿ ನೋಡಿದ್ರೆ ನಾವು ಒಬ್ಬ ವ್ಯಕ್ತಿ ಕೊಡಗಿನ ಏನ್ ಮಾಡಿದಾನೆ, ಒಂದು ಸಣ್ಣ ಬಾಲಕಿಯನ್ನ ತುಂಡು ಮಾಡಿ ಆಕೆಯ ಕುತ್ತಿಗೆಯನ್ನ ಕಡಿದಾಕಿದೆ ಎಂಬುದಾಗಿ ನಾವು ನೋಡಿದೆವು. ಕಾರಣ ಏನು? ಅವನಲ್ಲಿದ್ದಂತ ಕೋಪ, ಅವನಲ್ಲಿ ತಾಳ್ಮೆ ಇರಲಿಲ್ಲ. ಎಷ್ಟೋ ಸಾರಿ ನಾವೇನ್ ಮಾಡ್ತೀವಿ, ನಾವು ಕೋಪದ ನಿಮಿತ್ತವಾಗಿ, ಒತ್ತಡದ ನಿಮಿತ್ತವಾಗಿ ನಮ್ಮನ್ನೇ ನಾವು ಮರೆತವರಾಗಿ ತಾಳ್ಮೆಯನ್ನು ನಾವು ಕಳ್ಕೊಳ್ತೇವೆ. ಯಾವಾಗ ನಾವು ತಾಳ್ಮೆಯನ್ನು ನಾವು ಕಳ್ಕೊಳ್ತೇವೋ ಆಗ ಖಂಡಿತವಾಗಿ ಕೂಡ ನಮ್ಮನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮನ್ನ ನಾವು ನಿಯಂತ್ರಣ ಮಾಡಿಕೊಳ್ಳಬೇಕಾದರೆ ಮೊದಲನೇದಾಗಿ ತಾಳ್ಮೆ ನಮ್ಮಲ್ಲಿ ಇರಬೇಕು. ಆ ತಾಳ್ಮೆ ನಮ್ಮಲ್ಲಿ ಇರದೆ ಹೋದರೆ ಖಂಡಿತವಾಗ್ಲೂ ಕೂಡ ನಾವು ಆತ್ಮನ ಫಲವಾಗಿರ್ತಕ್ಕಂತಹ ತಾಳ್ಮೆ ಅಥವಾ ಶಮೆದಮೆನ ಅನುಭವಿಸಲಿಕ್ಕೆ ನಾವು ಸಾಧ್ಯವಾಗೋದಿಲ್ಲ. ಅದರ ಪ್ರಿಯ ದೇವಜನರೇ, ಈ ದಿನಮಾನಗಳಲ್ಲಿ ನಮ್ಮ ಕುಟುಂಬಗಳನ್ನ ನೋಡೋಣ. ಹೆಂಡತಿಯ ವಿಷಯದಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಇದ್ದೇವೆ, ಮಕ್ಕಳ ವಿಷಯದಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಇದ್ದೇವೆ, ತಂದೆ ತಾಯಿಗಳ ವಿಷಯದಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಇದ್ದೇವೆ, ಇದೆಲ್ಲವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರೇರೆ. ಎಷ್ಟೋ ಸಾರಿ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನಾವು ಕುಟುಂಬದಲ್ಲಿ ಒಡಕನ್ನ ಕಂಡು ಕುಟುಂಬವು ಛಿದ್ರವಾಗಿರುವಂತದನ್ನ, ಕುಟುಂಬವು ದೂರವಾಗಿರುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ನಾವು ಅದರ ಆಳಕ್ಕೆ ನಾವು ಇಳಿಯೋದೇ ಇಲ್ಲ. ಯಾಕೆ ನಾವು ಆಳಕ್ಕೆ ಇಳಿಯೋದಿಲ್ಲ ಎಂಬುದಾಗಿ ನೋಡುವಾಗ ಸೈತಾನನು ನಮ್ಮನ್ನ ಆ ರೀತಿಯಾಗಿ ವಂಚಿಸುವಂತವನಾಗಿದ್ದಾನೆ. ಹಾಗಾಗಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಈ ರಾತ್ರಿ ವೇಳೆಯಲ್ಲಿ ಆತ್ಮನ ಫಲಗಳ ಮುಖಾಂತರವಾಗಿ ನಾವು ವಾಕ್ಯವನ್ನು ಕೇಳ್ತಾ ಇರ್ತಕ್ಕಂಥ ನಾವು ಒಂದು ವೇಳೆ ನಮ್ಮಲ್ಲಿ ತಾಳ್ಮೆ ಎಂಬತಕ್ಕಂಥದ್ದು ಕಡಿಮೆ ಇದ್ದರೆ, ಒಂದು ವೇಳೆ ತಾಳ್ಮೆ ಎನ್ನುವಂಥದ್ದು ಇಲ್ಲದೆ ಹೋಗಿದ್ದರೆ, ಇದೇ ಸುಪ್ರಸನ್ನತೆಯ ಸಮಯ, ಇದೇ ಒಂದು ಒಳ್ಳೆಯ ಸಮಯ. ಈ ಸಂದರ್ಭದಲ್ಲಿ ನಾವು ತಾಳ್ಮೆಯನ್ನು ನಾವು ಧರಿಸಿಕೊಳ್ಳೋಣ. ತಾಳ್ಮೆಯನ್ನು ನಾವು ಧರಿಸಿಕೊಳ್ಳುವಾಗ ಆ ತಾಳ್ಮೆ ನಮ್ಮ ಜೀವಿತದಲ್ಲಿ ಪ್ರೀತಿ, ಸಮಾಧಾನ, ದೀರ್ಘ ಶಾಂತಿ, ಸಂತೋಷ ಎಲ್ಲವನ್ನು ತಂದುಕೊಡುವಂತದ್ದಾಗಿದೆ. ಲೋಕದಲ್ಲಿ ನಾವು ಜೀವಿಸುವಾಗ ನಾವು ನಮಗೋಸ್ಕರ ಜೀವಿಸುವುದಲ್ಲ, ನಾವು ಕರ್ತನಿಗೋಸ್ಕರ ಜೀವಿಸಬೇಕು. ಕರ್ತನ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕು. ನೋಡ್ರಿ, ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಯ ಹೆಂಡತಿ ಆಕೆ ಕಿವುಡಳಾಗಿದ್ದಳು. ಆತನ ಮಗಳು ಕಿವುಡಳಾಗಿದ್ದಳು. ಆತನು ಒಬ್ಬ ವಿಜ್ಞಾನಿ ಆಗಿದ್ದ. ತನ್ನ ಹೆಂಡತಿ ಕಿವುಡಿ ಆಗಿದ್ದಾಳೆ, ತನ್ನ ಮಗಳು ಕಿವುಡಿ ಆಗಿದ್ದಾಳೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಆತನೇನ್ ಮಾಡ್ದ, ಟೆಲಿಫೋನ್ ಅನ್ನ ಕಂಡಿಡ್ದ. ಆತನೇ ಗ್ರಹಾಂ ಬೇಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ತನ್ನ ಹೆಂಡತಿ ಕಿವುಡಳಾಗಿದ್ರು ಕೂಡ ತನ್ನ ಮಗಳು ನಾನು ಕಂಡುಹಿಡಿಯುವಂತಹ ಆ ಟೆಲಿಫೋನ್ ಅಲ್ಲಿ ನನ್ನ ಮಗಳು ಕೇಳಿಸ್ಕೊಳ್ಳಕ್ ಸಾಧ್ಯವಿಲ್ಲ, ನನ್ನ ಹೆಂಡತಿಗೆ ಆ ಒಂದು ಟೆಲಿಫೋನ್ ಆ ಒಂದು ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯವಿಲ್ಲ ಅಂತಕ್ಕಂಥ ಗೊತ್ತಿದ್ದರೂ ಕೂಡ ಆತನ ಏನ್ ಮಾಡ್ತಾನೆ, ಈ ಲೋಕಕ್ಕೆ ಆತನು ಟೆಲಿಫೋನ್ ಅನ್ನ ಕಂಡಿಡ್ದ. ಆ ಟೆಲಿಫೋನ್ ಅನ್ನ ಕಂಡಿದ್ದ ನಿಮಿತ್ತವಾಗಿ ನಾವು ಸಂಪರ್ಕ ಸಾಧನದ ಮುಖಾಂತರವಾಗಿ ಒಬ್ಬರನ್ನ ನಾವು ಸಂಧಿಸಲಿಕ್ಕೆ ಸಾಧ್ಯವಾಯಿತು.
ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ನಾವು ಯೋಚನೆ ಮಾಡೋಣ. ಒಂದು ವೇಳೆ ಆತನು ತನ್ನ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದ್ರೆ, ಅಯ್ಯೋ ನನ್ನ ಹೆಂಡತಿಗೆ ಕಿವಿ ಕೇಳಿಸೋದಿಲ್ಲ, ನನ್ನ ಮಗಳಿಗೆ ಕಿವಿ ಕೇಳಿಸೋದಿಲ್ಲ, ಹೀಗಿರುವಾಗ ಇದನ್ನ ಕಂಡಿಡಿದು ನನಗೆ ಏನು ಪ್ರಯೋಜನ ಎಂಬುದಾಗಿ ಆತನು ಆಲೋಚನೆ ಮಾಡಿದ್ರೆ, ಈ ದಿನ ಪ್ರಪಂಚದಲ್ಲಿ ನಾವು ಒಬ್ಬರಿಗೊಬ್ರು ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆದರೆ ದೇವರ ಚಿತ್ತವೇ ಬೇರೆ ಆಗಿತ್ತು. ಆತನ ವೈಯಕ್ತಿಕ ಜೀವಿತ ಅದಾಗಿತ್ತು. ಆದರೆ ವೈಯಕ್ತಿಕ ಜೀವಿತಕ್ಕಿಂತಲೂ ಹೆಚ್ಚಾಗಿ ಆತನ ನೋಡುವಾಗ ಆತನು ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟನು. ಅದೇ ಪ್ರಕಾರವಾಗಿ ನಾವುಗಳು ಕೂಡ ಈ ದಿನ ನಾವು ಕ್ರಿಸ್ತನ ಮಗನಾಗಿ ಕ್ರಿಸ್ತನ ಮಗಳಾಗಿ ಜೀವಿಸುವಾಗ ನಾವು ನಮಗೋಸ್ಕರ ಜೀವಿಸುವಂತದ್ದಲ್ಲ, ನಾವು ಕ್ರಿಸ್ತನಿಗೋಸ್ಕರ ನಾವು ಜೀವಿಸಬೇಕು. ಹಾಗಾಗಿ ಈ ದಿನ ನಾವು ಕ್ಷಮೆ ದಮೆ ವಿಷಯ ನಾವು ನೋಡುವಾಗ ಮುಖ್ಯವಾಗಿ ನಾವು ನೋಡ್ತೇವೆ. ನಾವು ಕಳೆದ ಸಾರಿ ಈ ಒಂದು ಕ್ಷಮೆ ದಮೆ ವಿಷಯದಲ್ಲಿ 2 ವ್ಯಕ್ತಿಗಳ ಕುರಿತು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಮೊದಲನೆಯ ವ್ಯಕ್ತಿ ಆತನು ಯೋಸೇಫನಾಗಿದ್ದನು. ಎರಡನೆಯ ವ್ಯಕ್ತಿ ಯೋಸೇಫನ ಕುರಿತು ನಾನು ತಿಳಿಸಿಕೊಟ್ಟೆನು. ಆ ಯೋಸೇಫನು ತನ್ನ ಜೀವಿತದಲ್ಲಿ ಪಟ್ಟಂತ ಕಷ್ಟಗಳು, ಸಂಕಟಗಳು, ಆ ಭಯಂಕರವಾಗಿರ್ತಕ್ಕಂಥ ವೇದನೆಗಳು, ಆತನು ಪಟ್ಟಂತ ಶ್ರಮೆ, ಆತನು ಹೇಗೆ ಈ ಲೋಕದಲ್ಲಿ ಆತನು ತನ್ನ ಜೀವಿತವನ್ನ ಮಾರ್ಪಡಿಸಿಕೊಂಡ ಎಂಬುದನ್ನು ತಿಳಿಸಿಕೊಟ್ಟೆ. ಅದೇ ರೀತಿಯಾಗಿ ಅವನ ಅಣ್ಣನಾಗಿರ್ತಕ್ಕಂಥ ಏಸಾವನನ್ನ, ಅವನ ಅಣ್ಣನಾಗಿರ್ತಕ್ಕಂಥ ರೂಬೇನನು ಆತನು ತನ್ನನ್ನ ತಾನು ನಿಯಂತ್ರಿಸಿಕೊಳ್ಳಲಾರದೆ ಆತನು ಮಾಡಿದಂತ ಕಾರ್ಯದ ನಿಮಿತ್ತವಾಗಿ ಆತನಿಗೆ ಆಶೀರ್ವಾದಗಳು ಸಿಕ್ಕಲಿಲ್ಲ ಎಂಬತಕ್ಕಂಥ ವಿಷಯ ತಿಳಿಸಿಕೊಟ್ಟೆನು. ಈ ದಿನವೂ ಕೂಡ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ನಾನು ನಿಮಗೆ ತಿಳಿಸಲು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಒಂದು ವೇಳೆ ನಮ್ಮ ಈ ಒಂದು CBFC ಕುಟುಂಬದಲ್ಲಿ ಯೌವನಸ್ಥ ಮಕ್ಕಳಿದ್ದರೆ ಖಂಡಿತವಾಗಿ ಕೂಡ ಯೌವನಸ್ಥ ಮಕ್ಕಳು ಇದನ್ನು ಅನುಸರಿಸಲಿಕ್ಕೆ ಸಹಾಯವಾಗುವಂತ ಒಬ್ಬ ವ್ಯಕ್ತಿ ಆತನೇ ದಾನಿಯೇಲನು. ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತನು. ದಾನಿಯೇಲನ ನೋಡುವಾಗ ಆತನು ಸೆರೆಯಾಗಿ ಒಯ್ಯಲ್ಪಟ್ಟಂತವನು. ನೆಬೂಕದ್ನೆಚ್ಚರನು ಆತನನ್ನ ಸೆರೆಯಾಗಿ ಒಯ್ದಿದ್ದಾನೆ. ಸೆರೆಯಾಗಿ ಒಯ್ದಂತಹ ಆ ದಾನಿಯೇಲನನ್ನ ಕುರಿತು ಆತ ಏನ್ ಮಾಡ್ತಾನೆ, ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅಂತಕ್ಕಂಥ ಈ 4 ಜನರಲ್ಲಿ ಅವನೇನ್ ಮಾಡ್ತಾನೆ, ಈಗ ಈ 4 ಜನರನ್ನ ಕುರಿತು ಆ ಜೊತೆಗೆ ಇನ್ನೂ 4 ಜನರು ಸೇರಿಸಿ, ನಾನು ಹಿಡ್ಕೊಂಡು ಬಂದಿರ್ತಕ್ಕಂತಹ ಸೆರೆಯಾಗಿ ಬಂದಿರ್ತಕ್ಕಂಥ ಇವರು ಸಕಲ ವಿದ್ಯೆಗಳಲ್ಲೂ ಕೂಡ ಇವರು ಪರಿಣಿತರಾಗಬೇಕು, ಆ ರೀತಿಯಾಗಿ ಇವ್ರನ್ನ ನೀವು ತಯಾರು ಮಾಡ್ರಿ ಎಂಬುದಾಗಿ ಅವರನ್ನ ಆ ಒಂದು ಅರಮನೆಯಲ್ಲಿ ಸೇರಿಸುವಂತವನಾಗಿದ್ದಾನೆ. ಹೀಗಿರುವಾಗ ಅವರಿಗೋಸ್ಕರ ರಾಜನು ಯಾವ ಪದಾರ್ಥವನ್ನ ಸೇವಿಸ್ತಾನೋ, ರಾಜನು ಯಾವ ಒಂದು ದ್ರಾಕ್ಷಾರಸವನ್ನ ಕುಡಿತಾನೋ, ರಾಜನು ಏನನ್ನ ತಿಂತಾನೋ ಅದನ್ನೇ ಅವರಿಗೂ ಕೊಡಿ ಎಂಬುದಾಗಿ ಆಜ್ಞೆ ಆಯಿತು. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ರಾಜನು ಕುಡಿಯುವಂತಹ, ರಾಜನು ಸೇವಿಸುವಂತಹ ದ್ರಾಕ್ಷಾರಸವನ್ನ ಕುಡಿಯೋದಕ್ಕೆ ಅವರಿಗೆ ಕೊಡುವಾಗ ಅಲ್ಲಿ ನೋಡ್ತೇವೆ ನಾವು ದಾನಿಯೇಲನ ಗ್ರಂಥ ನೋಡ್ತೇವೆ. ಅಲ್ಲಿ ನಾವು ನೋಡುವಾಗ ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಾಗ ನೋಡ್ತೀನಿ, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದನು. ನಾವು ನೋಡ್ತೇವೆ. ನನ್ನ ಪ್ರಿಯ ದೇವಜನರೇ, ಈ ವಿಷಯದ ಕುರಿತು ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡುವಾಗ ಯೌವನಸ್ಥನಾಗಿರ್ತಕ್ಕಂಥ ದಾನಿಯೇಲನಿಗೆ ಎಂತ ಒಂದು ಜ್ಞಾನವಿತ್ತು. ರಾಜನು ಕುಡಿಯುವಂತಹ ಈ ಒಂದು ಮದ್ಯವನ್ನ ಕುಡಿದು, ಈ ದ್ರಾಕ್ಷಾರಸವನ್ನ ಕುಡಿದು ನನ್ನನ್ನ ನಾನು ಏನ್ ಮಾಡ್ಕೊಳ್ಳೋದಿಲ್ಲ, ಅಶುದ್ಧ ಮಾಡಿಕೊಳ್ಳುವುದಿಲ್ಲ. ಎಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆಲೋಚನೆ. ಅದೇ ರೀತಿಯಾಗಿ ನೋಡ್ತೇವೆ ನಾವು ಯೋಸೇಫನನ್ನ ಕುರಿತು ನಾನು ಕಳೆದ ಸಾರಿ ಹೇಳುವಾಗ ನೋಡಿದೆ, ಆತನ ಯಜಮಾನನ ಹೆಂಡತಿ ಆತನ ಕುರಿತು ಪಾಪ ಮಾಡೋಣ ಎಂಬುದಾಗಿ ಆಕೆ ಆತನನ್ನ ಕರೆಯುವಾಗ ಆತನು ಹೇಳಿದಂತ ಮಾತು, ನಾನು ನನ್ನ ಕರ್ತನಿಗೆ ವಿರುದ್ಧವಾಗಿ ಇಂಥ ತಪ್ಪುಗಳನ್ನ, ಇಂಥ ಪಾಪವನ್ನ ಹೇಗೆ ಮಾಡಲಿ? ಇದು ಒಬ್ಬ ಕ್ರೈಸ್ತ ವಿಶ್ವಾಸಿಯ ಯೌವನಸ್ಥರಿರ್ಬೇಕಾಗಿರ್ತಕ್ಕಂಥ ಬಹಳ ಸಾಕ್ಷೀಕರಿಸಬೇಕಾದ ಬಹಳ ಮುಖ್ಯವಾಗಿರ್ತಕ್ಕಂಥ ಗುಣ ಇದಾಗಿದೆ. ಇದೇ ಗುಣವನ್ನ ಈ ದಿನಗಳಲ್ಲಿ ಕ್ರಿಸ್ತಿಯ ಸಮಾಜದ ಎಲ್ಲಾ ಯೌವನಸ್ಥ ಮಕ್ಕಳು ಅನುಸರಿಸಬೇಕಾಗಿದೆ.
ಒಂದು ವೇಳೆ ಆ ಯೌವನಸ್ಥ ಮಕ್ಕಳು ಅಂತ ಗುಣವನ್ನ ಅನುಸರಿಸಬೇಕಾದರೆ ತಂದೆ ತಾಯಿಗಳಾಗಿರ್ತಕ್ಕಂಥ ನಾವು ಅವರನ್ನ ಸರಿಯಾದಂತ ದಾರಿಯಲ್ಲಿ ನಡೆಸುವಂತ ಅವಶ್ಯಕತೆ ಇದೆ. ಒಂದು ವೇಳೆ ನಾವು ಅವರನ್ನ ಸರಿಯಾದಂತ ಮಾರ್ಗದಲ್ಲಿ ನಡೆಸದಿರುವಂತ ಪಕ್ಷದಲ್ಲಿ ನಾವು ನೋಡುವಾಗ ಮತ್ತೊಬ್ಬ ರೂಬೇನರಲ್ಲಿ ಹುಟ್ಟುವುದನ್ನು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ದಾನಿಯೇಲನು ಹೇಳುವಂತ ಮಾತು, ನಾನು ಆ ಅಶುದ್ಧವಾದಂತ ಪದಾರ್ಥವನ್ನ ಕುಡಿದು ಆ ಅಶುದ್ಧವಾದಂತ ಪದಾರ್ಥವನ್ನ ತಿಂದು ನನ್ನನ್ನ ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ಈ ದಿನಗಳಲ್ಲಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಮ್ಮಲ್ಲಿ ಎಷ್ಟು ಜನರಿಗೆ ಇಂಥ ಒಂದು ವಿಲ್ ಪವರ್ ಇದೆ, ಇಂಥ ಒಂದು ನಿಯಂತ್ರಣ ಮಾಡಿಕೊಳ್ಳುವಂತ ಶಕ್ತಿ ಇದೆ. ನನ್ನ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ನಾವು ವಿಲ್ ಪವರ್ ಅನ್ನ ಹೆಚ್ಚಿಸ್ತಾ ಹೋಗ್ಬೇಕು. ಆ ವಿಲ್ ಪವರ್ ಅಂತಕ್ಕಂಥದ್ದು ಹೆಚ್ಚುತ್ತಾ ಬಂದಾಗ ಮಾತ್ರ ನಾವು ಆ ವಸ್ತುಗಳಿಂದ ಆ ವ್ಯಸನದಿಂದ ನಾವು ದೂರ ಬರಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ನಾವು ಯಾವಾಗಲೂ ಆ ಒಂದು ಅದರಿಂದ ಹೊರಬರಬೇಕಾದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ದೇವರ ವಾಕ್ಯವೇ ಆಗಿದೆ. ಇಲ್ಲಿ ದಾನಿಯೇಲನು ಅಷ್ಟು ಸ್ಪಷ್ಟವಾಗಿ ನಾನು ಅಶುದ್ಧನಾಗಲಾರೆ ಎಂಬುದಾಗಿ ಹೇಳಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ ಆತನು 3 ಆವರ್ತಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಒಂದಲ್ಲ ಎರಡಲ್ಲ 3 ಆವರ್ತಿ ಆತನು ಸೃಷ್ಟಿಕರ್ತನನ್ನ ಕುರಿತು ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು, ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತಾ ಇದ್ದನು, ಸಾಯಂಕಾಲದ ವೇಳೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಯಾವಾಗಲೂ ಕೂಡ ಆತನು ಕರ್ತನಿಗೆ ವಿಜ್ಞಾಪನೆಗಳನ್ನ ಸಲ್ಲಿಸ್ತಾ ಇದ್ದ. ಇಲ್ಲೂ ಕೂಡ ನೋಡ್ತೇವೆ ನಾವು, ಆತನು ಪ್ರಾರ್ಥನೆಯ ಮಾಡಿದರ ನಿಮಿತ್ತವಾಗಿ ಆ ಒಂದು ಕಂಚುಕಿ ಅಧ್ಯಕ್ಷನಿಗೆ ದೇವರು ತಾನೇ ಮಾಡ್ತಾನೆ. ಈಗ ಆತನ ಒಂದು ಕೋರಿಕೆಯನ್ನ ನೆರವೇರಿಸೋದಕ್ಕೆ ಆತನು ಸಹಾಯ ಮಾಡಿಕೊಟ್ಟ. ಬಹುಶಃ ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾನೆ, ನನ್ನ ಕರ್ತನೇ, ನನ್ನ ಒಡೆಯನೇ, ಕೃಪೆ ಮಾಡಿ ದಯಮಾಡಿ ಈ ಕಂಚುಕಿಯರ ಅಧ್ಯಕ್ಷನಿಗೆ ನೀನು ಒಂದು ಒಳ್ಳೆಯ ಜ್ಞಾನವನ್ನ ಕೊಟ್ಟು ಅವನನ್ನ ನೀನು ನನ್ನ ದಾರಿಯಲ್ಲಿ ನಾನು ನಡೆಯುವುದಕ್ಕೆ ಆತನು ನನಗೆ ಸಹಾಯ ಮಾಡುವ ಹಾಗೆ ಕೃಪೆ ಮಾಡಬೇಕೆಂಬುದಾಗಿ ಖಂಡಿತವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಆ ಪ್ರಾರ್ಥನೆಯ ಫಲವಾಗಿ ಏನಾಗ್ತಾ ಇದೆ, ಈಗ ಆ ಕಂಚುಕಿಯ ಅಧ್ಯಕ್ಷನೇ ಬದಲಾದನು. ರಾಜ ಆಜ್ಞೆ ನೋಡುವಾಗ ಒಂದು ವೇಳೆ ರಾಜನಿಗೆ ವಿರುದ್ಧವಾಗಿ ಮಾಡುವಂತದ್ದು ಗೊತ್ತಾದರೆ ಅವನ ತಲೆ ಹೋಗುವಂತದ್ದಾಗಿದೆ, ಅವನ ಜೀವನವೇ ನಾಶವಾಗುವಂತದ್ದಾಗಿದೆ. ಆದ್ರೆ ಇಲ್ಲಿ ಅವನು ಯಾವುದನ್ನು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಯಾರು? ಕಂಚುಕಿಯ ಅಧ್ಯಕ್ಷನು. ದಾನಿಯೇಲನು ಹೇಳಿದ ತಕ್ಷಣ ಮಾಡ್ತಾನೆ, ಆತನು ಒಪ್ಪಿಕೊಂಡವನಾಗಿ ಆತನಿಗೆ ಕಾಯಿ ಪಲ್ಯವನ್ನೇ ಕೊಟ್ಟನು. ಕಾಯಿ ಪಲ್ಯ ಸಾಮಾನ್ಯವಾದ ಆಹಾರವನ್ನೇ ಕೊಟ್ಟನು. ಇಲ್ಲಿ ನಾವು ನೋಡ್ತೇವೆ, ರಾಜನ ಆಹಾರ ಪದಾರ್ಥ ತೆಗೆದುಕೊಂಡಂತ ಯೌವನಸ್ಥರು ಸಾಮಾನ್ಯವಾಗಿ ಇದ್ದರು. ಕೇವಲ ಕಾಯಿ ಪಲ್ಯವನ್ನ ಸೇವಿಸಿದಂತಹ ದಾನಿಯೇಲನು ಮತ್ತು ಅವನ ಸ್ನೇಹಿತರು ಅವರು ಉತ್ಕೃಷ್ಟವಾಗಿ ಬೆಳೆದರು, ಉತ್ಕೃಷ್ಟವಾಗಿ ಕಾಣಿಸಿಕೊಂಡರು. ಇದಕ್ಕೆಲ್ಲ ಕಾರಣ ಏನು? ಕಾರಣ ಅವರು ದೇವರ ಮಕ್ಕಳಾಗಿದ್ದರೆ, ಅವರು ದೇವರಿಗೆ ಸಾಕ್ಷಿಯಾಗಿ ಜೀವಿಸುವುದರಿಂದ. ನನ್ನ ಪ್ರಿಯ ದೇವಜನರೇ, ಈ ದಿನ ಕ್ಷಮೆ ದಮೆಯನ್ನು ನಾವು ಹೊಂದಬೇಕಾದರೆ, ತಾಳ್ಮೆಯನ್ನು ಹೊಂದಬೇಕಾದರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥಪ್ಪ ಅಂದ್ರೆ ಅದು ಸಾಕ್ಷಿಯ ಜೀವಿತವೇ ಆಗಿದೆ. ಸಾಕ್ಷಿಯ ಜೀವಿತ ಇಲ್ಲ ಅಂದ್ರೆ ಖಂಡಿತವಾಗಿ ಕೂಡ ಅದು ಕ್ರಿಸ್ತಿಯ ಜೀವಿತ ಅಲ್ಲವೇ ಅಲ್ಲ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಒಂದು ವೇಳೆ ನಮ್ಮ ಮಕ್ಕಳು ಸಾಕ್ಷಿಯ ಜೀವಿತವನ್ನ ಜೀವಿಸಬೇಕಾದ್ರೆ ಆ ಸಾಕ್ಷಿಯ ಜೀವಿತ ಮೊದಲನೇದಾಗಿ ನಾವೇ ಆಗಿರ್ಬೇಕು. ನಾವು ಸಾಕ್ಷಿಯಾಗಿ ಜೀವಿಸುವಾಗ ಖಂಡಿತವಾಗಿ ಕೂಡ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಅದೇ ಸಾಕ್ಷಿಯಲ್ಲಿ ಜೀವಿಸೋದಕ್ಕೆ ಸಹಾಯ ಆಗ್ತದೆ. ನಾವುಗಳು ತಂದೆ ತಾಯಿಗಳಾಗಿರ್ತಕ್ಕಂಥ ನಾವೇ ಸಾಕ್ಷಿಗಳಾಗಿ ಜೀವಿಸದೆ ನಮ್ಮ ಮಕ್ಕಳನ್ನ ನಾವು ಸಾಕ್ಷಿಗಳಾಗಿ ಜೀವಿಸಿ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ಕೂಡ ಅದು ಸಾಧ್ಯವಿಲ್ಲ ಪ್ರಿಯರೇ. ಈ ದಿನಗಳಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಅದೇ. ನಾನು ಹೇಳ್ದಂಗ್ ಮಾಡು, ನಾನು ಮಾಡ್ದಂಗ್ ಮಾಡಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಮಾದರಿ ಎನ್ನುವಂಥದ್ದು ನಾವು ಇನ್ನೊಬ್ಬರಿಗೆ ನಾವು ಹೇಳುವಂಥದ್ದಲ್ಲ. ನನ್ನನ್ನ ನೋಡಿ
ಮತ್ತೊಬ್ಬನು ಇವನು ವ್ಯತ್ಯಾಸವಾಗಿ ಜೀವಿಸ್ತಾ ಇದ್ದಾನಲ್ಲ, ಇದು ಹೇಗೆ ಸಾಧ್ಯ? ಅದನ್ನೇ ತಾನೇ ನಾವು ಅಂತ್ಯೋಕ್ಯದ ನೋಡ್ತೇವೆ. ನಾವು ಅಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಶಿಷ್ಯರು ಏನ್ ಮಾಡ್ತಾ ಇದ್ರು? ಯೇಸು ಕ್ರಿಸ್ತನು ಗತಿಸೀಮದ ನಂತರ, ಸತ್ತ ನಂತರ ಅವ್ರೇನ್ ಮಾಡ್ತಿದ್ದಾರೆ? ಈಗ ಯೇಸು ಕ್ರಿಸ್ತನ ಸೇವೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡವರಾಗಿ, ಹೃದಯ ಭಾರವುಳ್ಳವರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವರು ಒಬ್ರು ಹೊಡೆದ್ರೆ ಹೊಡೆಸ್ಕೊತಾ ಇದ್ದಾರೆ, ಬೈಸ್ಕೊತಾ ಇದ್ದಾರೆ. ಇದೆಲ್ಲವನ್ನ ನೋಡಿದಂತಹ ಅಂತ್ಯೋಕ್ಯದಲ್ಲಿದ್ದಂತಹ ಜನರು ಏನ್ ಮಾಡ್ತಾರೆ? ಈಗ ಇವರು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದಾರೆ, ಇವರು ಯೇಸು ಕ್ರಿಸ್ತನನ್ನೇ ಅನುಸರಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ ಆತನು ಏನನ್ನು ಹೇಳಿಕೊಟ್ಟಿದನೋ ಅದನ್ನೇ ಇವರು ಅನುಸರಿಸ್ತಾ ಇದ್ದಾರೆ. ಆದ್ದರಿಂದ ಯೇಸು ಕ್ರಿಸ್ತನನ್ನ ಕ್ರಿಸ್ತನನ್ನ ಅನುಸರಿಸುವಂತ ಇವರನ್ನು ನಾವು ಕ್ರೈಸ್ತರು ಎಂಬುದಾಗಿ ನಾವು ಕರೆಯೋಣ ಎಂಬುದಾಗಿ ಅವರು ಕ್ರೈಸ್ತರು ಎಂತಕ್ಕಂಥ ಹೆಸರಿಂದ ಅವರನ್ನ ಕರೆದರು. ಈ ದಿನಗಳಲ್ಲೂ ಕೂಡ ನಾವು ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇದ್ದೇವೆ. ಎಷ್ಟೋ ಸಂದರ್ಭದಲ್ಲಿ ನಾವು ಒಂದಿನ ಕೂಡ ನಾವು ವಾಸ ಮಾಡುವಾಗ ನಾವು ಬೆಳಕಾಗಿ, ಉಪ್ಪಾಗಿ, ಸಾಕ್ಷಿಗಳಾಗಿ ಜೀವಿಸಲು ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ಕೂಡ ನಾವು ಕ್ರಿಸ್ತಿಯ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಪ್ರತಿಬಿಂಬಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಕ್ರಿಸ್ತನ ಮಗಳಾಗಿ ಕ್ರಿಸ್ತನ ಕುಟುಂಬವಾಗಿ ನಾವು ಪ್ರತಿಬಿಂಬಿಸಬೇಕಾದರೆ ನಾವು ಸಾಕ್ಷಿಯ ಜೀವಿತವನ್ನ ಜೀವಿಸಬೇಕು. ಅದನ್ನೇ ತಾನೇ ಇಲ್ಲಿ ದಾನಿಯೇಲನು ಮಾಡುವಂತವನಾಗಿದ್ದಾನೆ. ಆತನು ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಆ ಮೂರಾವರ್ತಿ ಪ್ರಾರ್ಥನೆ ಮಾಡಿದರ ಫಲವಾಗಿಯೇ ಆತನನ್ನ ಅವರ ಸಹೋದ್ಯೋಗಿ ಮಿತ್ರರು ಅವ್ರೇನ್ ಮಾಡ್ತಾರೆ? ಈತನನ್ನು ನಾವು ಯಾವುದ್ರಿಂದಲೂ ನಾವು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಈತನ ವಿಷಯದಲ್ಲಿ ನಾವು ತಪ್ಪು ಹೊರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಧರ್ಮದ ವಿಷಯವನ್ನ ಹೊರತುಪಡಿಸಿ ಇನ್ಯಾವುದರಲ್ಲೂ ಈತನನ್ನು ನಾವು ಶಿಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಮಾಡ್ತಾರೆ. ಅವರು ಧರ್ಮವನ್ನ ಮುಂದಿಟ್ಕೊಂಡು ಏನ್ ಮಾಡ್ತಾರೆ? ಅವನನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟರು. ಅದರ ನಿಮಿತ್ತವಾಗಿ ಹೇಳ್ತೀಗ ಅವನನ್ನ ಸಿಂಹದ ಗವಿಯಲ್ಲಿ ಹಾಕಿದ್ರು. ಕೂಡ ಸಿಂಹದ ಬಾಯಿಗಳನ್ನ ನನ್ನ ಕರ್ತನು ಕಟ್ಟಿಬಿಟ್ಟನೆಂಬುದಾಗಿ ನೋಡ್ತೇವೆ. ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ನಾವು ನೋಡುವಾಗ, ನಾವು ಈ ಲೋಕಯಾತ್ರೆಯಲ್ಲಿ ಹಾದು ಹೋಗುವಾಗ ನಮ್ಮ ಜೀವಿತದಲ್ಲಿ ನಾವು ಸಾಕ್ಷಿಲ್ಲದೆ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದ್ರಿಂದ ಈ ಜೀವಿತದಲ್ಲಿ, ಈ ಲೋಕದಲ್ಲಿ ದಾನಿಯೇಲನು ಸಾಕ್ಷಿಯಾದಂತ ಜೀವಿತವನ್ನ ಜೀವಿಸಿದರ ನಿಮಿತ್ತವಾಗಿ, ಸಾಕ್ಷಿಯಾದ ಜೀವಿತವನ್ನ ಜೀವಿಸಿದರ ಫಲವಾಗಿ ಈ ದಿನವೂ ಕೂಡ ಬಹಳ ಯೌವನಸ್ಥರ ಸ್ಥಾನದಲ್ಲಿ ನಿಂತು ದಾನಿಯೇಲನು ಇವತ್ತು ಕೂಡ ಆತನು ಮಾತನಾಡುವಂತವನಾಗಿದ್ದಾನೆ. ಯೋಸೇಫನು ಇವತ್ತು ಕೂಡ ಎಲ್ಲಾ ಮುಂದಿನ ತಲೆಮಾರಿನ ಯೌವನಸ್ಥರಿಗೂ ಕೂಡ ಆತನು ಮಾದರಿಯಾದಂತ ಯೌವನಸ್ಥನಾಗಿ ಆತನು ನವ ಯುವಕನಂತೆ ಕಾಡ್ತಾ ಇದ್ದಾನೆ. ಆದ್ದರಿಂದ ನೋಡ್ತೇವೆ ನಾವು, ಒಬ್ಬನೇ ಯೋಸೇಫನು, ಒಬ್ಬನೇ ದಾನಿಯೇಲನು, ಒಬ್ಬನೇ ಮೋಶೆ, ಯಾರು ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯ. ಹಾಗಾಗಿ ಈ ರಾತ್ರಿ ವೇಳೆ ನಾವು ದಾನಿಯೇಲನ ರೀತಿಯಲ್ಲಿ ಜೀವಿಸಬೇಕಂತ ಎಲ್ಲ ಯೌವನಸ್ಥ ಮಕ್ಕಳನ್ನ ನಾವುಗಳು ಈ ದಿನಗಳಲ್ಲಿ ಅವರಿಗೆ ನಾವು ಶಕ್ತಿ ತುಂಬಬೇಕಾಗಿದೆ. ಅವರಿಗೆ ನಾವು ನಮ್ಮ ಸಾಕ್ಷಿಗಳ ಮುಖಾಂತರವಾಗಿ ಅವರಿಗೆ ನಾವು ದೇವರ ವಾಕ್ಯದ ಮುಖಾಂತರವಾಗಿ ನಡೆಸಬೇಕಾಗಿದೆ. ಆದ್ರಿಂದ ದಾನಿಯೇಲನು ತನ್ನನ್ನ ತಾನು ನಿಯಂತ್ರಿಸಿಕೊಳ್ಳುವುದರಿಂದ, ಆತನು ತನ್ನನ್ನ ತಾನು ನಿಗ್ರಹ ಮಾಡಿಕೊಳ್ಳುವುದರಿಂದ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಯ್ತು. ಇಲ್ಲಾಂದ್ರೆ ಖಂಡಿತವಾಗ್ಲೂ ಸಾಧ್ಯವಾಗ್ತೇವೆ. ಆತ ಏನ್ ಮಾಡ್ತಾನೆ? ಈಗ ಆ ಅಶುದ್ಧ ಪದಾರ್ಥವನ್ನು ನಾನು ಸೇವಿಸಿಲ್ಲ ಎಂಬುದಾಗಿ ಆತನು ಖಂಡಿತವಾಗಿ ಹೇಳ್ದವನು. ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಆತನು ಯಾರು? ಲೋಟನ ವಿಷಯಕ್ಕೆ ನಾವು ಬರುವಾಗ ನಮಗೆಲ್ಲರೂ ಕೂಡ ಗೊತ್ತಿದೆ. ಯಾವಾಗಲೂ ಕೂಡ ಅಪ್ಪನಾಗಿರ್ತಕ್ಕಂತಹ ಅಬ್ರಹಾಮನೊಟ್ಟಿಗೆ ಇದ್ದಂತವನು, ಅಬ್ರಹಾಮನಂತಹ ಒಬ್ಬ ನಂಬಿಕಸ್ಥರ ಜೊತೆಯಲ್ಲಿ ಬೆಳೆದಂತವನು. ಅಬ್ರಹಾಮನನ್ನ ನೋಡುವಾಗ ಆತನು ಯಜ್ಞವೇದಿಯ ಮನುಷ್ಯನು. ಆತನು ಎಲ್ಲೇ ಹೋದ್ರು ಕೂಡ ಏನ್ ಮಾಡ್ತಿದ್ದ? ಆತನು ದೇವರು ಆತನಿಗೆ ಮಾಡಿದಂತ ಉಪಕಾರದ ನಿಮಿತ್ತವಾಗಿ ಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ದ. ಯಜ್ಞವನ್ನ ಸಮರ್ಪಣೆ ಮಾಡುವಾಗ ಬಹುಶಃ ಆತನೊಟ್ಟಿಗೆ ಲೋಟನು ಇರ್ತಾ ಇದ್ದ. ಅಂತ ನೀತಿವಂತನ ಜೊತೆಯಲ್ಲಿ ಬೆಳೆದಂತಹ ಲೋಟನು ಆತನು ನೀತಿವಂತನಾಗಲಿಲ್ಲ, ಜೀವಿಸಲಿಲ್ಲ. ಆತನು ಕೇವಲ ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಆತನು ಜೀವಿಸಿದನು. ಅದರ ನಿಮಿತ್ತ ಅವನಿಗೆ ಏನಾಯ್ತು? ಈಗ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಬೆಂಕಿ ಬೀಳುವಾಗ ದೇವರು ತಾನೇನ್ ಮಾಡ್ತಾನೆ? ಅಬ್ರಹಾಮನನ್ನು ನೆನೆಸಿಕೊಳ್ಳನು.
ನೀತಿವಂತನಾಗಿರ್ತಕ್ಕಂಥ ಅಬ್ರಹಾಮನನ್ನ ನೆನೆಸಿಕೊಂಡು ಲೋಟನಿಗೆ ಅವಕಾಶವನ್ನ ಕೊಟ್ಟನು. ಖಂಡಿತವಾಗ್ಲೂ ಕೂಡ ಆತನು ಲೋಟನನ್ನ ನೆನೆಸ್ಕೊಳ್ಳಿಲ್ಲ, ಅಬ್ರಹಾಮನ ನೆನೆಸ್ಕೊಂಡನು. ಅವನ ಮುಖಾಂತರ ಮತ್ತೊಂದು ಅವಕಾಶವನ್ನ ಕೊಟ್ಟನು. ನಾವು ನೋಡ್ತೇವೆ ಅದೇ ಆದಿಕಾಂಡಗಳ ಪುಸ್ತಕ 19ನೇ ಅಧ್ಯಾಯ 14ನೇ ವರ್ಷಕ್ಕೆ ಬರುವಾಗ ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ ಆತನು ಕೊನೆ ಗಳಿಗೆಯಲ್ಲಿ ತನ್ನ ಮಕ್ಕಳನ್ನ, ತನ್ನ ಹೆಂಡತಿಯನ್ನ, ತನ್ನ ಅಳಿಯಂದಿರನ್ನ ಕುರಿತು ಆತನನ್ನು ಮಾತನಾಡುವಾಗ ಅಲ್ಲಿ ನೋಡ್ತೇವೆ ನಾವು. ಆದರೆ ಆತನು ಅವರಿಗೆ ಗೇಲಿ ಮಾಡುವವರಾಗಿ ಕಂಡನು. ಅವನು ಹೇಳ್ತಾ ಇದ್ದಾನೆ, ಅಯ್ಯೋ ಈ ಪ್ರಾಂತಕ್ಕೆ ಬೆಂಕಿ ಬೀಳ್ತಾ ಇದೆ, ಬನ್ನಿ ನಾವೆಲ್ಲರೂ ಕೂಡ ಏನ್ ಮಾಡೋಣ, ನಾವು ತಪ್ಪಿಸ್ಕೊಳ್ಳೋಣ, ನಾವೆಲ್ಲರೂ ಕೂಡ ಅದನ್ನು ತಪ್ಪಿಸ್ಕೊಂಡು ನಾವು ಹೋಗೋಣ ಬನ್ನಿ ಎಂಬುದಾಗಿ ಕರೆಯುವಾಗ ಆತನು ಅವರಿಗೆ ಗೇಲಿ ಮಾಡುವವನ ಕಂಡನು. ಆತನ ಅಂತ ನೋಡ್ತೇವೆ ನಾವು. ಆತನ ಹೆಂಡತಿ, ಆತನ ಮಕ್ಕಳು ರಕ್ಷಿಸಲ್ಪಟ್ಟವರಾಗಿ ಬರುವಾಗ ಲೋಟನ ಹೆಂಡತಿ ಏನೋ, ಆಕೆಗೆ ಈ ಲೋಕದ ಬಗ್ಗೆನೇ ಮಮಕಾರ. ದೇವದೂತರು ಹೇಳ್ತಾ ಇದ್ದಾರೆ, ನೀನು ಹಿಂತಿರುಗಿ ನೋಡ್ಬೇಡ, ನೀನು ಹೋಗು, ಬೇಗ ಹೋಗು ಎಂಬುದನ್ನು ನೋಡುವಾಗ ಲೋಕದ ಆಸೆಗೆ ಅತಿ ಆಸೆಯಾಗಿದ್ದಂತಹ ಲೋಟನ ಹೆಂಡತಿ ಏನ್ ಮಾಡ್ತಾಳೆ, ಅವಳು ಈ ಲೋಕದ ಅತಿ ಆಸೆಗೆ ಆತಳು ಸಾದೃಶಳಾಗಿದ್ದಾಳೆ. ಅವಳೇನೋ ಏನ್ ಮಾಡ್ತಾಳೆ, ಈಗ ಹಿಂತಿರುಗಿ ನೋಡಿ ಉಪ್ಪಿನ ಕಂಬವಾದಳು. ಇದರ ನಿಮಿತ್ತವಾಗಿ ಲೋಟನು ತನ್ನ ಹೆಂಡತಿಯನ್ನ ಕಳೆದುಕೊಳ್ಳಬೇಕಾಯ್ತು. ಅಷ್ಟೇ ಅಲ್ಲ ಪ್ರಿಯರೇ, ಆತನು ಆ ಒಂದು ಗುಡ್ಡದಲ್ಲಿ ಹೋಗಿ ಆ ಗವಿಯಲ್ಲಿ ವಾಸ ಮಾಡುವಾಗ ಇನ್ನೂ ದುಷ್ಕೃತ್ಯವನ್ನ ಮಾಡ್ತಾನೆ. ಆ ದುಷ್ಕೃತ್ಯ ಏನು, ಆತನು ಆ ಕುಡಿದ ಅಮಲಿನಲ್ಲಿ ತನ್ನ ಸ್ವಂತ ಮಕ್ಕಳ ಜೊತೆಗೆ ಆತನು ಪಾಪವನ್ನ ಮಾಡಿದ ನಿಮಿತ್ತವಾಗಿ ಆತನು ಮೋಹಾಬರು ಅಂತಕ್ಕಂತ ಒಂದು ದೊಡ್ಡ ಕೆಟ್ಟ ಸಂತತಿಗೆ ಆತನು ಮೂಲ ಪುರುಷನಾಗಬೇಕಾಗ್ತದೆ ಪ್ರಿಯರೇ. ಯಾಕೆ ಎಂಬುದಾಗಿ ಹೇಳುವಾಗ, ಆತನು ವಿಶ್ವಾಸಿಯಾಗಿರ್ತಕ್ಕಂಥ ತನ್ನ ಚಿಕ್ಕಪ್ಪನ ಜೊತೆಯಲ್ಲಿ ಜೀವಿಸಾಗಲೂ ಕೂಡ ಆತನು ನೀತಿವಂತನಾಗಿ ಆತನು ಮಾರ್ಪಡಲಿಲ್ಲ. ತನ್ನನ್ನ ತಾನು ನಿಗ್ರಹ ಮಾಡಿಕೊಳ್ಳಿಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಅದರ ಅಂತ್ಯ ಏನಾಯ್ತು, ಘೋರವಾದಂತ ಅಂತ್ಯ ಆಯ್ತು. ತನ್ನ ಮಕ್ಕಳ ಜೊತೆಗೆ ಆತನು ಪಾಪವನ್ನ ಮಾಡಿ ಮೋಹಾಬೆರು ಎನ್ನುವಂತ ಒಂದು ಕೆಟ್ಟ ಸಂತತಿಗೆ ಆತನು ಕಾರಣಕರ್ತನಾಗ್ಬೇಕಾಗ್ತದೆ. ಆ ಮೋಹಾಬೆರು ಅವ್ರೇನ್ ಮಾಡ್ತಾರೆ, ಅವರು ಇಸ್ರೇಲರನ್ನ ಜೀವಮಾನ ಪರ್ಯಂತ ಕಾಡಿದ್ರು. ಅವರು ದುಷ್ಟ ಸಂತಾನ, ತಂದೆಯಿಂದ ಹುಟ್ಟಿದಂತಹ ಸಂತಾನ. ಆ ಸಂತಾನ ಇಸ್ರೇಲರನ್ನ ಸಂಪೂರ್ಣವಾಗಿ ಕಾಡ್ತೆ ಎಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ಇಬ್ಬರು ವ್ಯಕ್ತಿಗಳ ವಿಷಯದ ಕುರಿತು ನಾವು ನೋಡಿದ್ದೇವೆ. ಮೊದಲನೇವನೇನೋ ದಾನಿಯೇಲನು. ಆತನಾದರೂ ತನ್ನನ್ನ ತಾನು ನಿಗ್ರಹಿಸಿಕೊಂಡವನಾಗಿ, ಆತನು ತಾಳ್ಮೆ ಉಳ್ಳವನಾಗಿ ದೇವರು ಕೊಟ್ಟಂತಹ ಆತ್ಮನ ಫಲವಾದಂತಹ ಕ್ಷಮೆ ದಮೆಯನ್ನು ಆತನು ಅನುಭವಿಸಿದನು. ಅದರ ನಿಮಿತ್ತವಾಗಿ ಆತನು ಆ ಒಂದು ಸಿಂಹದ ಗವಿಯಿಂದಲೂ ಕೂಡ ಆತನು ಚಿರಂಜೀವಿಯಾಗಿ ಎದ್ದು ಬಂದನು. ಈ ದಿನವೂ ಕೂಡ ಆತನು ನಮ್ಮ ಮಧ್ಯೆ ಯೌವನಸ್ಥನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಈ ದಿನವೂ ಕೂಡ ಆತನು ನಮ್ಮ ಮುಂದೆ ನೀತಿವಂತನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಮತ್ತೊಬ್ಬನೇನೋ ಲೋಟನು, ಆತನು ಕೂಡ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂತಹ ಅಬ್ರಹಾಮನು ಕೂಡ ಬೆಳೆದಾಗಿ ಕೂಡ ಆತನಲ್ಲಿ ಆತ್ಮಿಕತೆ ಸಂಪೂರ್ಣವಾಗಿ ಬರಲಿಲ್ಲ. ಆ ಆತ್ಮಿಕತೆ ತನ್ನಲ್ಲಿ ತಾನು ಅವನು ಬೆಳೆಸಿಕೊಳ್ಳದ ನಿಮಿತ್ತವಾಗಿ ಆತನು ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅದರ ಕೊನೆ ಘನಘೋರವಾಯಿತು. ಆತನು ತನ್ನನ್ನ ತಾನು ನಿಗ್ರಹಿಸಿಕೊಳ್ಳದಿದ್ದ ನಿಮಿತ್ತವಾಗಿ ಕೆಟ್ಟ ಸಂತತಿಯನ್ನ ಆತನು ಈ ಲೋಕಕ್ಕೆ ಪರಿಚಯಿಸಲಿಕ್ಕೆ ಆತನು ಕಾರಣಕರ್ತನಾಗಿದ್ದಾನೆ ನೋಡ್ತೇವೆ ನಾವು. ಅದರಿಂದ ಈ ರಾತ್ರಿ ವೇಳೆ ವಾಕ್ಯವನ್ನ ಕೇಳ್ತಾ ಇರ್ತಕ್ಕಂಥ ನಾವುಗಳು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಬೇಕಾದಂತ ತಾಳ್ಮೆಯನ್ನ ನಾವು ಯಾವಾಗಲೂ ವಾಕ್ಯದ ಮುಖಾಂತರ ಪಡ್ಕೊಳ್ಳಬೇಕು. ಆ ತಾಳ್ಮೆ ನಮ್ಮಲ್ಲಿ ಬರಬೇಕಾದ್ರೆ ಸಾಕ್ಷಿಯ ಜೀವಿತವನ್ನ ಮೊದಲನೇದಾಗಿ ಜೀವಿಸ್ಬೇಕು. ಎರಡನೇದಾಗಿ ನಾವು ಪ್ರಾರ್ಥನೆಯ ಜೀವಿತವನ್ನ ನಾವು ಜೀವಿಸಬೇಕು. ಸಾಕ್ಷಿಗಳಾಗಿರ್ಬೇಕು ಮತ್ತು ನಾವು ಪ್ರಾರ್ಥನಾ ಪೂರ್ವಕವಾಗಿ ಜೀವಿಸಬೇಕು. ಈ ಎರಡು ಕಾರ್ಯಗಳನ್ನ ಮಾಡಿದಾಗ ಮಾತ್ರ ನಾವು ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯ. ಪ್ರಿಯರು, ಇಷ್ಟೊತ್ತು ನಾವು ಈ ವಾಕ್ಯದ ಮುಖಾಂತರವಾಗಿ ನಾವು ಒಂದು ಸತ್ಯವನ್ನ ತಿಳ್ಕೊಂಡಿದ್ದೇವೆ. ಸಾಕ್ಷಿಯಾಗಿ ನಾವು ಜೀವಿಸಬೇಕು, ಪ್ರಾರ್ಥನಾ ಪೂರ್ವಕವಾಗಿ ಜೀವಿಸ್ಬೇಕಂತಕ್ಕಂಥ ಸತ್ಯವನ್ನ ನಾವು ತಿಳ್ಕೊಂಡವರಾಗಿ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮನ್ನ ವಿಶೇಷವಾಗಿ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ವಾಕ್ಯ ಕೇಳಿದಂತ ಎಲ್ಲರಿಗೂ ಕೂಡ ಕರ್ತನು ತಾನೇ ಈ ಮೂಲಕವಾಗಿ ಜ್ಞಾನ ವಿವೇಕವನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ಇಷ್ಟು